ಕೆಪಿಸಿಸಿ ಅಧ್ಯಕ್ಷರಿಗೆ ನೋಟಿಸ್ ಜಾರಿಯಾಗಿದೆ. ಈ ದೇಶದಲ್ಲಿ ಒಂದು ನ್ಯಾಯಾಲಯದ ವ್ಯವಸ್ಥೆ ಇದೆ. ಸರ್ವೋಚ್ಚ ನ್ಯಾಯಾಲಯ ಅಂತ ಒಂದಿದೆ. ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ಯಾವುದೇ ಒಂದು ಪುರಾವೆ ಇಲ್ಲದೆ ಯಾರದೇ ಒಂದು ರಾಜಕೀಯ ಮುಖಂಡರ ಬಗ್ಗೆ ಮೇಲಾಗ್ಲಿ ಪಕ್ಷದ ಮೇಲಾಗ್ಲಿ ಈ ರೀತಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಯಾವ ರೀತಿ ಗಾಂಧಿ ಕುಟುಂಬ ಒಂದು ಪಬ್ಲಿಕ್ ಟ್ರಸ್ಟ್ ಅನ್ನ ಪ್ರೈವೇಟ್ ಟ್ರಸ್ಟ್ ಆಗಿ ಪರಿವರ್ತನೆ ಮಾಡಿಕೊಂಡು ಟ್ರಸ್ಟಿಗಳನ್ನ ತೆಗೆದುಹಾಕಿ ಇವರಿಗೆ ಬೇಕಾದಂತ ವ್ಯಕ್ತಿಗಳನ್ನ ಟ್ರಸ್ಟ್ ಒಳಗೆ ಸೇರಿಸಿ ಆಸ್ತಿಯನ್ನು ಲಪಟಾಯಿಸಿರುವಂತದ್ದು ಇವತ್ತು ಬಹಿರಂಗವಾಗಿದೆ, ಜಗಜ್ಜಾಹೀರಾಗಿದೆ. ಹಾಗಾಗಿ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಇವತ್ತು ತನಿಖೆ ನಡೀತಾ ಇದ್ರೆ ಇವರಿಗೆ ನೋಟಿಸ್ ಕೊಟ್ಟು ತನಿಖೆಗೆ ಬನ್ನಿ ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇದು ತೇಜೋವಧೆ ಅಥವಾ ಪೊಲಿಟಿಕಲ್ ವೆಂಡೇಟ ಅಂತ ಅನ್ಸಿದ್ರೆ ಇದು ಮೂರ್ಖತನದ ಪರಮಾವಧಿ. ಏನಿದೆ ಅದನ್ನು ಎದುರಿಸಬೇಕಾಗ್ತದೆ. ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಸೇರಿ ಮನುವಾದಿ ಆಗಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನಿನ್ನೆ ಪಠ್ಯದಲ್ಲಿ ಭಗವದ್ಗೀತೆ ವಿಚಾರ ಸೇರಿಸಬೇಕು ಅಂತ ಕುಮಾರಸ್ವಾಮಿ ಪತ್ರ ಬರೆದಿದ್ದಾರೆ ಸರ್. ಆ ವಿಚಾರಕ್ಕೆ ಮನುವಾದಿ ಆಗಿದ್ದಾರೆ ಬಿಜೆಪಿ ಜೊತೆ ಸೇರಿ. ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವ್ರ ಬಗ್ಗೆ ಏನು ಹೇಳಿದ್ದಾರೆ ತಾವು ನೋಡಿದರೆ ನಾನು ಕೂಡ ಗಮನಿಸಿದ್ದೇನೆ. ಅದು ಕುಮಾರಸ್ವಾಮಿ ಅವರು ಉತ್ತರ ಕೊಡ್ತಾರೆ. ಆದರೆ ನಮ್ಮ ಮುಂದೆ ಇರ್ತಕ್ಕಂಥ ಇವತ್ತಿನ ಪ್ರಶ್ನೆ, ಈ ಅಧಿವೇಶನ ನಾಡಿದ್ದಿಂದ ಪ್ರಾರಂಭ ಆಗ್ತದೆ. ಈ ಜನವಿರೋಧಿ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ಯಾವ ರೀತಿ ಚಾಟಿ ಬೀಸಬೇಕು ಅದನ್ನು ಸನ್ನದ್ಧರಾಗಿದ್ದೇವೆ. ಅವಿಶ್ವಾಸ ನಿರ್ಣಯನ ಮಂಡನೆ ಮಾಡ್ತಾರೆ ಸರ್. ಬಿಜೆಪಿ ಆ ಯೋಜನೆ ಇದೆ ಅಂದರೆ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಆಡಳಿತ ಪಕ್ಷದ ಸದಸ್ಯರೇ ಸಿದ್ದರಾಮಯ್ಯ ವಿರುದ್ಧ ಅವಿಶ್ವಾಸ ನಿರ್ಣಯ ಮೂವ್ ಮಾಡಿದ್ರೆ ಆಶ್ಚರ್ಯ ಇಲ್ಲ. ನಾವಿನ್ನು ಇದ್ರ ಬಗ್ಗೆ ನಾವು ಇನ್ನೂ ಕೂಡ ಚರ್ಚೆ ಮಾಡಿಲ್ಲ. ಚರ್ಚೆ ಮಾಡಿದ್ಮೇಲೆ ಹೇಳ್ತೇವೆ. ಥ್ಯಾಂಕ್ ಯು. ಕರ್ನಾಟಕ ಸರ್ಕಾರದ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕೆಪಿಸಿಸಿ ಅಧ್ಯಕ್ಷರಿಗೆ ನೋಟಿಸ್ ಜಾರಿಯಾಗಿದೆ. ಈ ದೇಶದಲ್ಲಿ ಒಂದು ನ್ಯಾಯಾಲಯದ ವ್ಯವಸ್ಥೆ ಇದೆ. ಸರ್ವೋಚ್ಚ ನ್ಯಾಯಾಲಯ ಅಂತ ಒಂದಿದೆ. ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ಯಾವುದೇ ಒಂದು ಪುರಾವೆ ಇಲ್ಲದೆ ಯಾರದೇ ಒಂದು ರಾಜಕೀಯ ಮುಖಂಡರ ಬಗ್ಗೆ ಮೇಲಾಗ್ಲಿ ಪಕ್ಷದ ಮೇಲಾಗ್ಲಿ ಈ ರೀತಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಯಾವ ರೀತಿ ಗಾಂಧಿ ಕುಟುಂಬ ಒಂದು ಪಬ್ಲಿಕ್ ಟ್ರಸ್ಟ್ ಅನ್ನ ಪ್ರೈವೇಟ್ ಟ್ರಸ್ಟ್ ಆಗಿ ಪರಿವರ್ತನೆ ಮಾಡಿಕೊಂಡು ಟ್ರಸ್ಟಿಗಳನ್ನ ತೆಗೆದುಹಾಕಿ ಇವರಿಗೆ ಬೇಕಾದಂತ ವ್ಯಕ್ತಿಗಳನ್ನ ಟ್ರಸ್ಟ್ ಒಳಗೆ ಸೇರಿಸಿ ಆಸ್ತಿಯನ್ನು ಲಪಟಾಯಿಸಿರುವಂತದ್ದು ಇವತ್ತು ಬಹಿರಂಗವಾಗಿದೆ, ಜಗಜ್ಜಾಹೀರಾಗಿದೆ. ಹಾಗಾಗಿ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಇವತ್ತು ತನಿಖೆ ನಡೀತಾ ಇದ್ರೆ ಇವರಿಗೆ ನೋಟಿಸ್ ಕೊಟ್ಟು ತನಿಖೆಗೆ ಬನ್ನಿ ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇದು ತೇಜೋವಧೆ ಅಥವಾ ಪೊಲಿಟಿಕಲ್ ವೆಂಡೇಟ ಅಂತ ಅನ್ಸಿದ್ರೆ ಇದು ಮೂರ್ಖತನದ ಪರಮಾವಧಿ. ಏನಿದೆ ಅದನ್ನು ಎದುರಿಸಬೇಕಾಗ್ತದೆ. ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಸೇರಿ ಮನುವಾದಿ ಆಗಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನಿನ್ನೆ ಪಠ್ಯದಲ್ಲಿ ಭಗವದ್ಗೀತೆ ವಿಚಾರ ಸೇರಿಸಬೇಕು ಅಂತ ಕುಮಾರಸ್ವಾಮಿ ಪತ್ರ ಬರೆದಿದ್ದಾರೆ ಸರ್. ಆ ವಿಚಾರಕ್ಕೆ ಮನುವಾದಿ ಆಗಿದ್ದಾರೆ ಬಿಜೆಪಿ ಜೊತೆ ಸೇರಿ. ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವ್ರ ಬಗ್ಗೆ ಏನು ಹೇಳಿದ್ದಾರೆ ತಾವು ನೋಡಿದರೆ ನಾನು ಕೂಡ ಗಮನಿಸಿದ್ದೇನೆ. ಅದು ಕುಮಾರಸ್ವಾಮಿ ಅವರು ಉತ್ತರ ಕೊಡ್ತಾರೆ. ಆದರೆ ನಮ್ಮ ಮುಂದೆ ಇರ್ತಕ್ಕಂಥ ಇವತ್ತಿನ ಪ್ರಶ್ನೆ, ಈ ಅಧಿವೇಶನ ನಾಡಿದ್ದಿಂದ ಪ್ರಾರಂಭ ಆಗ್ತದೆ. ಈ ಜನವಿರೋಧಿ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ಯಾವ ರೀತಿ ಚಾಟಿ ಬೀಸಬೇಕು ಅದನ್ನು ಸನ್ನದ್ಧರಾಗಿದ್ದೇವೆ. ಅವಿಶ್ವಾಸ ನಿರ್ಣಯನ ಮಂಡನೆ ಮಾಡ್ತಾರೆ ಸರ್. ಬಿಜೆಪಿ ಆ ಯೋಜನೆ ಇದೆ ಅಂದರೆ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಆಡಳಿತ ಪಕ್ಷದ ಸದಸ್ಯರೇ ಸಿದ್ದರಾಮಯ್ಯ ವಿರುದ್ಧ ಅವಿಶ್ವಾಸ ನಿರ್ಣಯ ಮೂವ್ ಮಾಡಿದ್ರೆ ಆಶ್ಚರ್ಯ ಇಲ್ಲ. ನಾವಿನ್ನು ಇದ್ರ ಬಗ್ಗೆ ನಾವು ಇನ್ನೂ ಕೂಡ ಚರ್ಚೆ ಮಾಡಿಲ್ಲ. ಚರ್ಚೆ ಮಾಡಿದ್ಮೇಲೆ ಹೇಳ್ತೇವೆ. ಥ್ಯಾಂಕ್ ಯು. ಕರ್ನಾಟಕ ಸರ್ಕಾರದ